ನಮ್ದು ಕುಡಿಬೇಕನ್ನೋದಲ್ಲ ನಮ್ಮ ಸಂಘ. ನಮ್ದೊಂದು ಸ್ಲೋಗನ್ ಇದೆ, ಸತ್ಯ ನುಡಿ, ನಿತ್ಯ ದುಡಿ, ಸ್ವಲ್ಪ ಕುಡಿ ಮನೆಗೆ ನಡಿ ಅಂತ. ಅಂದ್ರೆ 1000 ರೂಪಾಯಿ ದುಡಿದ್ರೆ 100 ರೂಪಾಯಿ ಕುಡಿದು 900 ರೂಪಾಯಿನ ಕುಟುಂಬಕ್ಕೆ ತಂಡ ಕೊಡಿ ಅಂತೇಳಿ ಒಂದು ಇದು ಮಾಡ್ತಾ ಇದ್ವಿ, ರಾಜ್ಯಾದ್ಯಂತ ಮಾಡ್ತಾ ಇದ್ವಿ. ನಾವು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ನಿಗಮ ಮತ್ತೆ ಹೆಲ್ತ್ ಒಂದ್ ಕಡೆ ಇಲ್ಲಿ ಕುಡಿತಾರೆ, ಮದ್ಯಪಾನ ಮಾಡ್ಕೊಂಡು ಆಚೆ ಬಂದ ತಕ್ಷಣ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಈ ಕಡೆ ಮತ್ತೆ ಕೇಸ್ ಹಾಕ್ತಾರೆ. ಇಲ್ಲಿ 500 ರೂಪಾಯಿ ತಗೊಳ್ತಾರೆ, ಇಲ್ಲಿ 25,000ವರೆಗೂ ಇದೆ, 10ರಿಂದ 25,000ವರೆಗೂ ಆಗ್ತಾ ಇದೆ. ಅಲ್ಲ ಮಾಡ್ಬೇಕಂತ ಹೇಳ್ತೇನೆ ಸರ್. ನಿಮ್ಮಲ್ಲಿ ಏನಾಗಿದೆ, ನಮ್ ದೇಶ ಒಂದು ತಲೆ ಕೂದಲಲ್ಲಿ ಒಬ್ಬ ಮರ್ಡರ್ ಮಾಡಿದವನ್ನ ಒಂದು ತಲೆ ಕೂದಲಲ್ಲಿ ಹಿಡಿತಾರೆ. ಹಾಗೆ ನಮಗೂ ಒಂದು ಸೆನ್ಸರ್ ಮಾಡಿ, ಅದಕ್ಕೆ ಸ್ಟೈರಿಂಗ್ ಮೇಲೆ ಕೂತ್ರೆ ಸ್ಟಾರ್ಟ್ ಆಗ್ತಂಗ್ ಮಾಡಿ. ಯಾಕೆ ಮಾಡಬಾರ್ದು ಈ ಒಂದು ಇದರಲ್ಲಿ ತಂತ್ರಜ್ಞಾನದಲ್ಲಿ ಆದಾಯ ಇದೆಯಲ್ಲ, ಆದಾಯ ಇದೆಯಲ್ಲ ಸರ್, ಒಂದು ಪ್ರತಿಯೊಂದು ಆಂಬುಲೆನ್ಸ್ ಬಿಡಿ ಸರ್, ಹುಡುಗರು ಆದಾಯ ಬೇಕು, ಅವ್ರಿಗೆ ಒಂದು ಸವಲತ್ತು ಕೊಡೋ ಸರ್. ಏನೇ ಒಂದು ಸರ್ಕಾರಕ್ಕೆ ಆದಾಯ ಬೇಕು ಅಂತ ಉತ್ತಮವಾಗಿರ್ತಕ್ಕಂಥದ್ದು ಆಂಬುಲೆನ್ಸ್ ಬಿಡಿ ಸರ್. ಯಾವುದೇ ವಸ್ತು MRPಗಿಂತ ಯಾರಿಗೆ? ಹುಡುಗರಿಗೆ ಬಿಡಿ ಸರ್, ಮದ್ಯಪಾನರಿಗೆ ಬಿಡಿ ಸರ್, ಮದ್ಯಪಾನರಿಗೆ ಬಿಡಿ. ವಾರ್ಷಿಕ ಸಹ ಮದ್ಯಪಾನ ಪ್ರಿಯರಿಂದ 30,000 ಕೋಟಿ ಬರುತ್ತೆ ಸರ್. ಅಲ್ಲ ಸರ್, ಸರ್ ಇನ್ನೊಂದು ಮಾಡಿ ಸರ್, ಏನು ಈಗ ಒಂದು ರೇಷನ್ ಒಂದು ಕಾರ್ಡ್ ಮಾಡಿದ್ದಲ್ಲ, ಒಬ್ಬನಿಗೆ 1 ಕ್ವಾರ್ಟರ್ ನಿಗದಿ ಮಾಡಿ ಸರ್. ಪ್ರಥಮವಾಗಿ ಸರ್ MRP ವ್ಯವಸ್ಥೆ ಮಾಡಿ. ಪ್ರಥಮವಾಗಿದ್ದು ಆಗಂತದ್ದು ಯಾಕೆ ಬಿಟ್ಟಿದ್ದಾರೆ ಸರ್? 1 ಕ್ವಾರ್ಟರ್ DSP ಬ್ಲಾಕ್ 180 ರೂಪಾಯಿ 225 ರೂಪಾಯಿ ಮಾಡ್ತಾರೆ ಸರ್. ಬಹಳ ಅಲ್ಲ, ಅದನ್ನ ಯಾಕೆ ಮಾಡ್ತಾರೆ ಸರ್? MRP ಮೇಲೆ ಎಲ್ಲರೂ ಯಾವ್ದಾರು ವಸ್ತು ಖರೀದಿ ಮಾಡ್ತೀವಿ, ಯಾವ ಖರೀದಿ ಮಾಡ್ತೀವಿ ನಿಷೇಧಿಸಬೇಕು, ಅವ್ರ ಮೇಲೆ ಕ್ರಮ ತಗೋಬೇಕು. ಸರ್ಕಾರಕ್ಕೆ ಮಾತನಾಡ್ತೀನಿ, ಸಚಿವರಿಗೂ ಒಂದು ನಿಧಿನೂ ಮಾಡಬೇಕು ಸರ್. ಆ ನಿಧಿ ಬಗ್ಗೆ ನಾನು ಪ್ರಸ್ತಾವ. ಆರೋಗ್ಯ ಏನಾಗಿದೆ, ಆರೋಗ್ಯ ಏನಾಗ್ತಾ ಇದೆ, ಒಬ್ಬ ಕುಡಿದು ಲಿವರ್ ಹೋಗುತ್ತೆ, 4ರಿಂದ 5 ಲಕ್ಷ ಅವ್ನ್ ಕಟ್ಟಕ್ ಆಗೋದೇ ಇಲ್ಲ. ಫಸ್ಟ್ ಇದೊಂದು ಸರ್, ದಯಮಾಡಿ ಮಾಡಿ ಹುಡುಕ ಅನ್ನೋ ಕೀಳು ಪದ ತೆಗಿಬೇಕು. ಅಸೆಂಬ್ಲಿ ಒಳಗಡೆ ಅದನ್ನ ಪದ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತೀವಿ. ವಸತಿ ತಕ್ಷಣ ಒಂದು ಟಿಕೆಟ್ ಕೊಡ್ತಾರೆ. ಟಿಕೆಟ್ ಕೊಟ್ಟು ಮುಂದೆ ಹೋದ ಆಕ್ಸಿಡೆಂಟ್ ಆದ್ರೆ 7 ಲಕ್ಷ ರೂಪಾಯಿ ತಲೆ ಮೇಲೆ ಇದೆ. ಆ ತಲೆ ಮೇಲೆ